ಎಲ್ಲರಿಗೂ ನಮಸ್ಕಾರ. ಶ್ರೀಮಾತಾ ಎಜುಕೇಶನ್ಗೆ ಸ್ವಾಗತ. ಸ್ನೇಹಿತರೆ, ಸಂವಿಧಾನದ ಮುಂದುವರೆದ ಭಾಗವಾಗಿ ದಿನ ನಾವು ಸಂವಿಧಾನದ ಪ್ರಮುಖ ಅಂಶವಾಗಿರ್ತಕ್ಕಂಥ ಒಂದು ಅನುಸೂಚಿಗಳ ಬಗ್ಗೆ, ಶೆಡ್ಯೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಮ್ಮ ಸಂವಿಧಾನ ರಚನೆ ಆದಾಗ ನಮ್ಮ ಸಂವಿಧಾನದಲ್ಲಿ 395 ವಿಧಿಗಳು, 8 ಅನುಸೂಚಿಗಳು, 22 ಭಾಗಗಳಿದ್ವು. 22 ಪ್ರಸ್ತುತ ಇದು ಅನೇಕ ಬದಲಾವಣೆಗಳಾಗಿದೆ. ಸುಮಾರು 104 ತಿದ್ದುಪಡಿಗಳಾಗಿವೆ. 104 amendments were taken place, and presently we can see 470 articles, 12 schedules, 25 chapters. 25 ಭಾಗಗಳು, 12 ಅನುಸೂಚಿಗಳು, 470 ವಿಧಿಗಳು ಇರುತ್ತೆ. ಆದ್ರೆ ಸಂಖ್ಯೆಯ ದೃಷ್ಟಿಯಿಂದ ಈ 395 ಸಂಖ್ಯೆಯಿಂದ ಮೇಲೆ ಹೋಗಿರಲ್ಲ. ಸಂಖ್ಯೆ ಅದೇ ಇರುತ್ತೆ, 395 ಕೊನೆ ಸಂಖ್ಯೆ ಆಗಿರುತ್ತೆ. ಆದ್ರೆ ಈ 470 ಆರ್ಟಿಕಲ್ಸ್, ವಿಧಿಗಳು ಯಾವ ರೀತಿ ಬಂದಿದಾವೆ ಅಂದ್ರೆ, ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ. 21A ಅಂತ, 21A ಎಜುಕೇಶನ್, ರೈಟ್ ಟು ಎಜುಕೇಶನ್ ಅಂತಿದೆ. ಸೊ 21 ಇಸ್ ದ ಆರ್ಟಿಕಲ್. ಸೊ we added a article number A. So these numbers A, B, C, D ಈ ರೀತಿ ಜಾಯಿನ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಎಷ್ಟಾಗಿದೆ? 470 ಆರ್ಟಿಕಲ್ಸ್ ಆಗಿರ್ತವೆ. ಸೊ ಹಾಗಾದ್ರೆ ಇಂದಿನ ಒಂದು ಭಾಗದಲ್ಲಿ ನಾವು ಅನುಸೂಚಿಗಳ ಬಗ್ಗೆ ತಿಳ್ಕೊಳ್ಳೋಣ. We are going to discuss about the schedules of our Indian Constitution. In later classes we are going to discuss about all the articles of our Indian Constitution. ಅನುಸೂಚಿಗಳು, schedules of our Indian Constitution. So totally we have 12 schedules. 12 schedules ಇದಾವೆ. ಸೊ ಆ 12 ಅನುಸೂಚಿಗಳನ್ನು ನೋಡಿದಾಗ ಒಂದೊಂದಾಗಿ ನೋಡೋಣ. ಇವಾಗ ಮೊದಲನೇದಾಗಿ the first schedule, it says about the territories. ಭೂ ಪ್ರದೇಶದ ಬಗ್ಗೆ ತಿಳಿಸುತ್ತೆ. ಫಸ್ಟ್ ಒನ್, ಭೂ ಪ್ರದೇಶ, ಟೆರಿಟೋರೀಸ್. ಇಟ್ ಸೇಸ್ ಅಬೌಟ್ ದ ಟೆರಿಟೋರೀಸ್. ಭೂ ಪ್ರದೇಶದ ಬಗ್ಗೆ. ಏನ್ ಭೂ ಪ್ರದೇಶದ ಬಗ್ಗೆ ಅಂತಂದ್ರೆ, ಸೊ ಆರ್ಟಿಕಲ್ಸ್ ಹೇಳುತ್ತೆ ಫ್ರಮ್ 1 to 4. ಸೊ 1ರಿಂದ 4ನೇ ಆರ್ಟಿಕಲ್ ವರೆಗೂ ಇದನ್ನ ಬಗ್ಗೆ ತಿಳಿಸುತ್ತೆ. ಭೂಪ್ರದೇಶ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟೇಟ್ ಬೌಂಡ್ರೀಸ್, ಹೊಸ ರಾಜ್ಯಗಳನ್ನ ರಚನೆ ಮಾಡೋದು, ಹೊಸ ರಾಜ್ಯದಿಂದ ಒಂದು ರಾಜ್ಯದಿಂದ ಮತ್ತೊಂದು ಪ್ರದೇಶವನ್ನು ಹೊರಗಡೆಗೆ ಭಾಗ ಮಾಡೋದಿರ್ಬೋದು. ಅದೇ ರೀತಿಯಲ್ಲಿ ಭಾರತದ ಹೆಸರು ಇರ್ಬೋದು, ದ ನೇಮ್ ಆಫ್ ಇಂಡಿಯಾ. ಸೊ ವಾಟ್ ಈಸ್ ದ ನೇಮ್ ಆಫ್ ಅವರ್ ಇಂಡಿಯಾ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಸಿ ಇಂಡಿಯಾ ದಟ್ ಈಸ್ ಭಾರತ. ಇಂಡಿಯಾ ದಟ್ ಈಸ್ ಭಾರತ ಇಂಡಿಯಾ ದಟ್ ಈಸ್ ಭಾರತ ಅಂತ ಕರಿತೀವಿ. ಸ್ನೇಹಿತರು ನೋಡಿ, ಇವಾಗ ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ದೇಶದ ಹೆಸರೇನು? ಇಂಡಿಯಾ ದಟ್ ಈಸ್ ಭಾರತ ಅಂತ ಕರಿತೀವಿ. ಹಂಗಾದ್ರೆ ಸೊ ಮೊದಲನೇ ಶೆಡ್ಯೂಲ್ ಏನ್ ಹೇಳ್ತಾರೆ? ಭೂ ಪ್ರದೇಶದ ಬಗ್ಗೆ ಹೇಳ್ತಾರೆ. ಹೊಸ ರಾಜ್ಯಗಳ ರಚನೆ, ಹೆಸರು ಬದಲಾವಣೆ, ಈ ರೀತಿ ಎಲ್ಲಾ ಅಂಶಗಳನ್ನು ಹೇಳ್ತಾರೆ. ಸೊ ಎರಡನೇ ಅನುಸೂಚಿ, ಸೆಕೆಂಡ್ ಒನ್ ಇಸ್ ದ ಸ್ಯಾಲರೀಸ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸ್ಯಾಲರೀಸ್, ವೇತನದ ಬಗ್ಗೆ ಹೇಳುತ್ತೆ. ವೇತನ, ಸ್ಯಾಲರೀಸ್, about the salaries. The second schedule of Indian Constitution says about the salaries. So detailedly given a one small video in the previous days. ಹಿಂದಿನ ದಿನಗಳಲ್ಲಿ ನಾನು ಒಂದು ವಿಡಿಯೋವನ್ನು ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಎಲ್ಲಾ ರೀತಿಯ ಸ್ಯಾಲರೀಸ್ ಮತ್ತು ಅದರ ವಿಧಿಗಳನ್ನು ನಾನು ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಥರ್ಡ್ ಶೆಡ್ಯೂಲ್ ವಿ ಕ್ಯಾನ್ ಸಿ ಪ್ರಮಾಣ. ಮೂರನೇ ಅನುಸೂಚಿ ಹೇಳುತ್ತೆ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಓತ್, about the votes. In votes ಬಗ್ಗೆ ಎಕ್ಸಾಂಪಲ್ 75 article says ಪ್ರಧಾನ ಮಂತ್ರಿ or prime minister, he will take oath from the president of our India, and also the Supreme Court chief justice, he will take oath from the president of India takes oath from the Supreme Court chief justice. So all the high court judges, all the high court chief justice takes oaths from the governor of the state ಇಂದ ತಗೊಳ್ತಾರೆ. All the chief ministers and ministers of the state, they will take oath from the governors of the state. ಅಂದ್ರೆ ಯಾರ ಇಂದ ಪ್ರಮಾಣವನ್ನು ತಗೋಬೇಕು ಅನ್ನೋ ಮಾತನ್ನ ಎಲ್ಲ ಡಿಟೇಲ್ಡ್ ಆಗಿ ಇಲ್ಲಿ ತಿಳಿಸ್ಕೊಳ್ಳಲಾಗಿದೆ. ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಎಕ್ಸಾಂಪಲ್, ಇವಾಗ ವಿಧಾನಸಭೆಯಲ್ಲಿ ಸದಸ್ಯರು ಅಲ್ಲಿರ್ತಕ್ಕಂಥ ಸ್ಪೀಕರ್ ಇಂದ ಪ್ರಮಾಣ ವಚನವನ್ನು ತಗೊಳ್ತಾರೆ. ಅದೇ ರೀತಿಯಲ್ಲಿ ಮಂತ್ರಿಗಳು ಗವರ್ನರ್ ಇಂದ ತಗೊಳ್ತಾರೆ, ಮುಖ್ಯಮಂತ್ರಿ ಗವರ್ನರ್ ಇಂದ. ಸೊ ಈ ರೀತಿ ಯಾರು ಪ್ರಮಾಣ ವಚನವನ್ನು ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್, ಆಫ್ಟರ್ ದ ಓತ್, ಫೋರ್ತ್ ಒನ್ ಇಸ್ ದೇರ್ ರಾಜ್ಯಸಭಾ ಸ್ಥಾನಗಳು.
ರಾಜ್ಯಸಭಾ ಸೀಟ್ಸ್ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ರಾಜ್ಯಸಭಾ. See, Rajya Sabha seats are different from one state to another state. So totally we have 250 seats. In this 250, we have from the indirect elections, 238 members will be elected from the 238 seats, and 12 members will be nominated by the president. 12 members will be nominated by president. 12 members will nominate by the president. So presently we have 245 Rajya Sabha members idare. So idra bagge detailed information ellide in our 4th schedule of constitution. Uttar Pradesh having the highest seats of Rajya Sabha, 31 seats. Now 4 completed. The 5th schedule, 5ನೇ ಅನುಸೂಚಿ ಏನಿರುತ್ತೆ, ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಟ್ರೈಬಲ್ ಏರಿಯಾಸ್ ಬಗ್ಗೆ ಹೇಳುತ್ತೆ. ಇಲ್ಲಿ ಏರಿಯಾಸ್ ಬಗ್ಗೆ ಅವರಿಗೆ ಇರ್ತಕ್ಕಂಥ ಸ್ಪೆಷಲ್ ಫೆಸಿಲಿಟೀಸ್ ಅನ್ನ, ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಶನ್ ಅನ್ನ ಇಲ್ಲಿ 5th ಶೆಡ್ಯೂಲ್ ಹೇಳ್ತಾ ಇದೆ. ಸೊ ಅನುಸೂಚಿತ ಪ್ರದೇಶಗಳು, ಟ್ರೈಬಲ್ ಏರಿಯಾಸ್ ಆರ್ ಹಿಲ್ಲಿ ಏರಿಯಾಸ್ ಅಂತ ಕರಿತೀವಿ. ದ 6th ಶೆಡ್ಯೂಲ್ ಸೇಸ್ 6 ಅನುಸೂಚಿ ಪಟ್ಟಿಗಳು. 7ನೇ ಅನುಸೂಚಿ ಯಾರಪ್ಪ ಅಂದ್ರೆ ಪಟ್ಟಿಗಳು ಅಂತ ಕರಿತೀವಿ. ಪಟ್ಟಿಗಳು, ಲಿಸ್ಟ್ಸ್. So India, in our constitution we mentioned about the federal structure. ಕೇಂದ್ರ ರಾಜ್ಯಗಳ ಸಂಬಂಧವನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ವಿ. ಅದರ ಪ್ರಕಾರ ನಾವು ವಿಷಯಗಳನ್ನ ವರ್ಗೀಕರಣ ಮಾಡಿದ್ವಿ. ಕೇಂದ್ರ, ರಾಜ್ಯ ಮತ್ತೆ ಸಮವರ್ತ ಪಟ್ಟಿ ಅಂತಕ್ಕಂಥ 3 ಪಟ್ಟಿಗಳನ್ನ ಮಾಡಿದ್ವಿ. ಇದರಲ್ಲಿ ನೋಡಿ, ಮೊದಲನೇದಾಗಿ ಕೇಂದ್ರ ಪಟ್ಟಿ, ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ರಾಜ್ಯ ಪಟ್ಟಿಯಲ್ಲಿ ಸೇರಿಸಿದ್ವಿ. ಅದೇ ರೀತಿ ಸಮವರ್ತ ಪಟ್ಟಿ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್ ಇರುತ್ತೆ. ಅದೇ ರೀತಿ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಮೇಲೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರುತ್ತೆ. ಸಮವರ್ತ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ 2 ಸರ್ಕಾರಗಳಿಗೂ ಕಾನೂನು ಮಾಡತಕ್ಕಂಥ ಅಧಿಕಾರ ಇರುತ್ತೆ. ಆದ್ರೆ ಏಕಕಾಲದಲ್ಲಿ ಮಾಡಿದಾಗ ಅದು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನ ಕೊಟ್ಟಿರ್ತೀವಿ. ಕೇಂದ್ರದ ಶಾಸನವೇ ಅಂತಿಮವಾಗ್ತಕ್ಕಂಥ ಅವಕಾಶ ಇರುತ್ತೆ. ಅಂದ್ರೆ ಒಂದು ವಿಷಯದ ಮೇಲೆ, ಸಮವರ್ತ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯದ ಮೇಲೆ ಯಾವ್ದಾದ್ರು ರಾಜ್ಯ ಮತ್ತೆ ಕೇಂದ್ರ 2 ಕಾನೂನು ಮಾಡಿದಾಗ ಆ ಕಾನೂನು, ಯಾರ ಕಾನೂನು ಉಳಿಯುತ್ತಂದ್ರೆ ಕೇಂದ್ರದ ಕಾನೂನು ಉಳಿಯುತ್ತೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಕೇಂದ್ರಕ್ಕೆ ಉಳಿದ ಶೇಷಾಧಿಕಾರವನ್ನ ಕೊಟ್ಟಿರ್ತೀವಿ. ಅಂದ್ರೆ ಹೆಚ್ಚಿನ ಅಧಿಕಾರಗಳನ್ನು ಕೇಂದ್ರದಲ್ಲಿ ಇಟ್ಟಿರೋದ್ರಿಂದ ಸೊ ಅದರ ಅಧಿಕಾರ ಇರುತ್ತೆ. ಹಾಗಾದ್ರೆ ಪ್ರಸ್ತುತ ಎಷ್ಟು ವಿಷಯಗಳಿದಾವೆ? ಹೌ ಮೆನಿ ಸಬ್ಜೆಕ್ಟ್ಸ್ ಇನ್ ದ ಸೆಂಟ್ರಲ್, ಸ್ಟೇಟ್ ಅಂಡ್ ಕಾಂಕರೆಂಟ್ ಲಿಸ್ಟ್? ಇನ್ ದ ಸೆಂಟ್ರಲ್ ಲಿಸ್ಟ್ 100 ಸಬ್ಜೆಕ್ಟ್ಸ್, 100 ವಿಷಯಗಳಿದಾವೆ. ರಾಜ್ಯದಲ್ಲಿ 52 ವಿಷಯಗಳಿದಾವೆ. ಸಮವರ್ತ ಪಟ್ಟಿಯಲ್ಲಿ 61 ವಿಷಯ, 61 ಸಬ್ಜೆಕ್ಟ್ಸ್. ಎಕ್ಸಾಂಪಲ್ ಯು ಕ್ಯಾನ್ ಸೇ ಡಿಫೆನ್ಸ್, ರೈಲ್ವೆ, ಫಾರಿನ್ ಅಫೇರ್ಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಸ್ಟೇಟ್ ಇದು ಏನ್ ಹೇಳ್ತೀವಿ, ಪೊಲೀಸ್ ಸಿಸ್ಟಮ್ ಇರ್ಬೋದು. ಇಲ್ಲಿ ನೋಡಿದಾಗ ಎಜುಕೇಶನ್ ಅಂಡ್ ಆಲ್ಸೋ ಫಾರೆಸ್ಟ್, ಈ ರೀತಿ ಅನೇಕ ಅಂಶಗಳು ಇಲ್ಲಿ ಸೇರ್ಕೊಂಡಿರ್ತವೆ. ಸೊ ಇದು 7ನೇ ಅನುಸೂಚಿ ಅಂತ ಹೇಳ್ತೀವಿ. ಸೆಕೆಂಡ್, 8ನೇ ಅನುಸೂಚಿ, 8th ಶೆಡ್ಯೂಲ್ ಲ್ಯಾಂಗ್ವೇಜಸ್, ಭಾಷೆಗಳ ಬಗ್ಗೆ ಇದೆ. ಭಾಷೆ, ಲ್ಯಾಂಗ್ವೇಜ್ ಭಾಷೆಗಳ ಬಗ್ಗೆ ಇದೆ. ನೋಡಿ, ಇಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಅಧಿಕೃತ ಭಾಷೆಗಳ ಸಂಖ್ಯೆ 14 languages were there at the time of our constitution establishment. ಸೊ ಈ 14 ಭಾಷೆಗಳಿಗೆ ಏನ್ ಮಾಡಿದೀವಿ, ಮತ್ತೆ ಅಧಿಕೃತವಾಗಿ ಅನೇಕ ಭಾಷೆಗಳನ್ನ ಸೇರಿಸ್ಕೊಳ್ತಾ ಬಂದಿದ್ವಿ. ಎಕ್ಸಾಂಪಲ್, ಉದಾಹರಣೆಗೆ ನೋಡಿದಾಗ 21ನೇ ತಿದ್ದುಪಡಿ 21st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ವಿ ಆಡೆಡ್ ದ one language called Sindhi language ಅನ್ನು ಸೇರಿಸ್ತೀವಿ. Second one, in 71st amendment we added another 3 languages called Nepali, Manipuri and Konkani language. 3 languages added. In the 92nd amendment we added another 4 languages, Bodo, Dogri, Maithili and Santali. Totally present 22 official languages we have. According to our Indian Constitution, we have the 22 official languages. All these languages are mentioned in the 8th schedule of our Indian Constitution. 9th schedule.
ದಿಸ್ ಇಸ್ ಕಾಲ್ಡ್ ಲ್ಯಾಂಡ್ ರಿಫಾರ್ಮ್ಸ್. ಭೂ ಸುಧಾರಣೆ ಅಂತ ಕರಿತೀವಿ. ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮ್ಸ್. See, we are already know in the original constitution in the 1950 what we are the constitution we adopted 8 schedules were there. 8 ಅನುಸೂಚಿಗಳು ಮಾತ್ರ ಇದ್ದಿದ್ದು. ನೆಕ್ಸ್ಟ್ ಬರ್ತಕ್ಕಂಥ 4 ಅನುಸೂಚಿಗಳನ್ನ ಆಡ್ ಮಾಡಿರ್ತಕ್ಕಂಥದ್ದು. ಅಂದ್ರೆ 1ನೇ ತಿದ್ದುಪಡಿ ಮುಖಾಂತರ ಭೂ ಸುಧಾರಣೆಗಳನ್ನ ತಗೊಂಡ್ ಬಂದಿದೀವಿ. ಸೊ ಇದನ್ನ 9ನೇ ಶೆಡ್ಯೂಲ್ ಹಾಕಿದೀವಿ, 9ನೇ ಅನುಸೂಚಿಯಲ್ಲಿ ಸೇರಿಸಿದೀವಿ. ಅದೇ ರೀತಿಯಲ್ಲಿ 10ನೇ ಅನುಸೂಚಿಯನ್ನು ನೋಡಿದಾಗ ಪಕ್ಷಾಂತರ ಪದ್ಧತಿ ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಇನ್ 1981 52nd ಅಮೆಂಡ್ಮೆಂಟ್ 52ನೇ ತಿದ್ದುಪಡಿಯಲ್ಲಿ 1981ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಪಕ್ಷಾಂತರ ಪದ್ಧತಿ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬಂದಿರ್ತೀವಿ. ಸೊ ಅದಾದ ನಂತರ ಶೆಡ್ಯೂಲ್ 11th. The 11th schedule is considered panchayat. ಇದನ್ನ 73rd amendment in 1992 ಅಲ್ಲೇ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ಪಂಚಾಯತ್ ವ್ಯವಸ್ಥೆಯನ್ನ 73ನೇ ತಿದ್ದುಪಡಿಯಲ್ಲಿ 1992ರಲ್ಲಿ ನಾವು ಇದನ್ನ ತಗೊಂಡ್ ಬಂದಿದ್ವಿ. ಇದನ್ನ ಸಂವಿಧಾನದಲ್ಲಿ ಸೇರಿಸ್ಕೊಂಡಿದೀವಿ. ಸೊ 12th schedule it mentioned municipalities are ಈಗ ಮುನ್ಸಿಪಾಲಿಟಿಗಳನ್ನ ಸೇರಿಸ್ತಿರ್ತೀವಿ. ಮುನ್ಸಿಪಾಲಿಟಿ ಅಥವಾ ನಗರಸಭೆಗಳು ಅಂತ ಏನ್ ಕರಿತೀವಿ ಇದನ್ನ ಹೇಳ್ತೀವಿ. ಇದು ಸಮೇತ ಇದು 74ನೇ ತಿದ್ದುಪಡಿ 74th ಅಮೆಂಡ್ಮೆಂಟ್ ಸೇಮ್ ಇಯರ್ 1992. ಸೊ ದೀಸ್ ಆರ್ ಆಲ್ ದ 12 schedules. ಇಲ್ಲಿ 12 ಅನುಸೂಚಿಗಳನ್ನು ನೋಡಿದೀವಲ್ಲ, 12 ಅನುಸೂಚಿಗಳನ್ನು ಯಾವ ರೀತಿಯಲ್ಲಿ ನೆನ್ಪಿಟ್ಕೋಬೇಕು? ಬಹಳ ಸುಲಭವಾದ ಒಂದು ನಮಗೆ ಒಂದು ಸುಲಭವಾಗಿ ನೆನಪಿಟ್ಕೊಳ್ತಕ್ಕಂತ ಒಂದು ಕಥೆಯನ್ನ ನೋಡೋಣ. ಸೊ ನನ್ನ ಕಥೆಗೆ ನಾನು ಒಂದು ಕ್ಯಾರೆಕ್ಟರ್ ಅನ್ನ ತಯಾರು ಮಾಡ್ಕೊಂಡಿದ್ದೆ. ನನ್ನನ್ನ ಶ್ರೀ ಅಂತ ಹೇಳ್ತಾರೆ. ಶ್ರೀ ಅಂತಕ್ಕಂಥವನು ಒಂದು ಪ್ರದೇಶದಲ್ಲಿ ವೇತನ ತಗೊಂಡು ಅಂದ್ರೆ ಸ್ಯಾಲರಿ ತಗೊಂಡು ಪ್ರಮಾಣ ಮಾಡಿ ಹೇಳ್ತಾನೆ, ನಾನು ರಾಜ್ಯಸಭೆಗೆ ಹೋಗ್ತೇನೆ, ರಾಜ್ಯಸಭೆಯಲ್ಲಿ ಅನುಸೂಚಿತ ಮತ್ತು ಈಶಾನ್ಯ ರಾಜ್ಯಗಳ ಸಮಸ್ಯೆಗಳನ್ನ ಅವರ ಭಾಷೆಯಲ್ಲೇ ಪಟ್ಟಿ ಮಾಡಿ ಅಲ್ಲಿ ಒಂದು ಭೂಮಿಯನ್ನು ತಗೊಳ್ತೀನಿ. ಭೂಮಿ ತಗೊಂಡು ಒಂದು ಪಕ್ಷವನ್ನು ಕಟ್ತೀನಿ. ಪಕ್ಷ ಕಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ನಿಂತು ಗೆಲ್ತೇನೆ. ಅದಾದ್ಮೇಲೆ ನಾನು ಮುನ್ಸಿಪಾಲಿಟಿಯನ್ನು ಸಮೇತ ಗೆಲ್ತೀನಿ ಅಂತ ಹೇಳ್ತಾನೆ. ಯಾರು ಹೇಳಿದಿಲ್ಲ? ಶ್ರೀ ಅಂತಕ್ಕಂಥ. ನೋಡಿ, ಈ ಕಥೆಯಲ್ಲಿ ಸಣ್ಣ ಕತೆ ರೀಕ್ಯಾಪ್ ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಮುಂದಿನ ಭಾಗದಲ್ಲಿ ನಾವು ಅನೇಕ ಅಂಶಗಳನ್ನ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದೇ ರೀತಿ ಸಂವಿಧಾನದ ಭಾಗಗಳ ಬಗ್ಗೆ ತಿಳ್ಕೊಳ್ಳೋಣ.